ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಂಗಳವಾರದ ಶುಭೋದಯ. ಎರಡು ಪ್ರಮುಖ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತೇನೆ. ಒಂದು, ಸೋನಿಯಾ ಗಾಂಧಿಯವರು ನರೇಂದ್ರ ಮೋದಿ ಅವರಿಗೆ ಉಪದೇಶ ಮಾಡಿ ದಿ ಹಿಂದೂ ಪತ್ರಿಕೆಗೆ ಬರೆದಂಥ ಲೇಖನ. ಎರಡನೆಯದು, ಇರಾನ್ ಮತ್ತೆ ಜಾಗತಿಕ ರಾಷ್ಟ್ರಗಳಿಗೆಲ್ಲ ಹಾಕಿರುವಂಥ ಧಮಕಿ. ಏನು ವಿಷಯ? ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ. ಸೋನಿಯಾ ಗಾಂಧಿಯವರು ಹೇಳ್ತಾರೆ, ಅಮೇರಿಕಾ ಇರಾನ್ ಮೇಲೆ ಈ ರೀತಿಯಾಗಿ ದಾಳಿಯನ್ನು ಮಾಡಿದೆ, ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿಯವರು ತುಟಿಪಟ್ಟಿ ಕಾಣ್ತಾ ಇಲ್ಲ. ತಮ್ಮ ರೋಲ್ ಏನು ಅನ್ನುವುದನ್ನು, ತಾವು ಯಾವ ದೇಶದ ಜೊತೆ ಇದ್ದೀವಿ ಅನ್ನುವುದನ್ನು ಸ್ಪಷ್ಟಪಡಿಸಬೇಕು. ಭಾರತದ ವಿದೇಶಾಂಗ ನೀತಿ ಏನು ಅನ್ನುವುದನ್ನು ಸ್ಪಷ್ಟಪಡಿಸಬೇಕು. ಈಗಲಾದರೂ ಈ ದಾಳಿಯನ್ನು ಖಂಡಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಲಿ. ಈ ಹಿಂದೆ ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗಲೂ ಕೂಡ ಭಾರತ ಮೌನವಾಗಿತ್ತು. ಆಗಲೂ ಕೂಡ ಪ್ಯಾಲೆಸ್ಟೈನಿಯನ್ನರ ಪರವಾಗಿ ಭಾರತ ಒಂದೇ ಒಂದು ಸೊಲ್ಲನ್ನು ಎತ್ತಲಿಲ್ಲ. ಈಗ ಇರಾನ್ ಮೇಲೆ ದಾಳಿಯಾಗಿದೆ, ಆದರೂ ಕೂಡ ನರೇಂದ್ರ ಮೋದಿ ಯಾವುದೇ ಮಾತನ್ನು ಆಡ್ತಾ ಇಲ್ಲ. ಅಲ್ಲಿಗೆ ಮುಸಲ್ಮಾನರನ್ನು ಓಲೈಸುವ ಸೋನಿಯಾ ಗಾಂಧಿಯವರ ನಡೆ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಇತ್ತೀಚೆಗೆ ಸೋನಿಯಾ ಗಾಂಧಿಯವರು ಯಾವಾಗ ದವಾಖಾನೆ ಒಳಗಿರ್ತಾರೆ, ಯಾವಾಗ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಒಂದು ಗೊತ್ತಾಗಲ್ಲ. ಪ್ರತಿ ದಿವಸ ಪತ್ರಿಕೆಯಲ್ಲಿ ಅವ್ರ ಆರೋಗ್ಯದ ಬಗ್ಗೆ ಒಂದು ಸುದ್ದಿ ಇರಲೇಬೇಕು. ಒಂದು, ಅವರು ಅಡ್ಮಿಟ್ ಆಗಿರ್ತಾರೆ, ಇಲ್ಲ ಡಿಸ್ಚಾರ್ಜ್ ಆಗ್ತಾ ಇರ್ತಾರೆ, ಇಲ್ಲ ಅವರ ಆರೋಗ್ಯದಲ್ಲಿ ಚೇತರಿಕೆ ಇದೆ ಅಂತ ವೈದ್ಯಕೀಯ ಮೂಲಗಳು ತಿಳಿಸ್ತಾ ಇರ್ತವೆ. ಹಾಗಿದ್ದಾಗ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ನೋವಾಗಿದ್ದೇನು, ವೇದನೆ ಏನಪ್ಪ, ಯಾರ ಬಗ್ಗೆ ಅಂತಃಕರಣ ಅಂದರೆ ಇರಾನಿನ ಬಗ್ಗೆ ಇವರಿಗೆ ಅಂತಃಕರಣ. ಇರಾನ್ ಒಂದು ಪರಮಾಣು ರಾಷ್ಟ್ರ ಆಗಿಬಿಟ್ರೆ ಅವ್ರಿಗೆ ಭಾಳ ಸಂತೋಷ. ಒಂದು ಮುಸಲ್ಮಾನ ರಾಷ್ಟ್ರ, ಯಾವುದು ಮುಸಲ್ಮಾನ ರಾಷ್ಟ್ರವೇ ಆಗಿರಲಿಲ್ಲವೋ, 7,000 ವರ್ಷಗಳ ಇತಿಹಾಸವಿರುವಂಥ ರಾಷ್ಟ್ರವಾಗಿತ್ತು. ಪರ್ಷಿಯನ್ರು, ಜೊರಾಸ್ಟ್ರಿಯನ್ಸ್ ಇದ್ದಂಥ ರಾಷ್ಟ್ರ ಆಗಿತ್ತು. ಕೇವಲ 1400 ವರ್ಷಗಳ ಇತಿಹಾಸದ ಇಸ್ಲಾಂ ಧರ್ಮದವರು ತದನಂತರ ಅದರಲ್ಲಿ ಬಂದು ಸೇರಿಕೊಂಡು ಇವತ್ತು ಶಿಯಾ ರಾಷ್ಟ್ರ ಆಗಿದೆಯೋ, ಅದು ಪರಮಾಣು ರಾಷ್ಟ್ರ ಆಗ್ತಾ ಜೊತೆಗೆ ಎಲ್ಲ ಉಗ್ರರನ್ನು ಸಾಕುವ ತವರು ಮನೆ ಆಗ್ತಾ ಇರುವ ಸಂದರ್ಭದಲ್ಲಿ ಅದರ ಮೇಲೆ ಅಮೇರಿಕೆ ದಾಳಿ ಮಾಡಿದ್ದಕ್ಕೆ ಇವರ ಆಕ್ಷೇಪಣೆ ಸೋನಿಯಾ ಗಾಂಧಿಗೆ. ಬರೀ ಆಕ್ಷೇಪಣೆ ಆದರೆ ಪರವಾಗಿಲ್ಲ, ನರೇಂದ್ರ ಮೋದಿ ಅವರು ಇದನ್ನು ಖಂಡಿಸಲಿ, ಅಮೇರಿಕೆ ಅವರ 3 ಪರಮಾಣು ಕೇಂದ್ರಗಳ ಮೇಲೆ ನಡೆಸಿರುವಂಥ ದಾಳಿಯನ್ನು ಖಂಡಿಸಲಿ ಅಂತ ಸೋನಿಯಾ ಗಾಂಧಿ ಅಪೇಕ್ಷೆ ಪಡ್ತಾ ಇದ್ದಾರೆ. ಇನ್ನು ಅವರು ಚಮಚಗಳು ಹೇಳ್ತಾರೆ, ನರೇಂದ್ರ ಮೋದಿಯವರು ಈಗಲಾದರೂ ಸೋನಿಯಾ ಗಾಂಧಿಯವರ ವಿದೇಶಾಂಗ ನೀತಿಯನ್ನು ಪಾಲಿಸಬೇಕು. ಮೊದಲನೇದಾಗಿ ಸೋನಿಯಾ ಗಾಂಧಿ ಯಾವ ಹುದ್ದೆಯಲ್ಲಿದ್ದರು ಅನ್ನೋದು ನಮಗೆ ಮೊದಲನೇದಾಗಿ ಹೇಳಬೇಕು. ಯಾಕೆಂದರೆ ಇಲ್ಲಿವರೆಗೂ ಯಾವುದೇ ಸಚಿವೆ ಆಗಿಲ್ಲ. ಅವರು ಇದ್ದದ್ದೇ MP ಆಗಿದ್ದವರು. MP ಆಗಿದ್ದವರು ಈ ಬಾರಿ MP ಆಗಿ ಗೆಲ್ಲೋದಿಲ್ಲ ಅಂತ ಗೊತ್ತಾದ ತಕ್ಷಣ ರಾಜಸ್ಥಾನಕ್ಕೆ ಹೋಗಿ ರಾಜ್ಯಸಭಾ ಸದಸ್ಯ ಆದರು. ಅದಕ್ಕಿದ್ದಂಥ ಕಾರಣ ಒಂದೇ ಒಂದು ಸಕ್ರಿಯ ರಾಜಕಾರಣದಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು. ಎರಡನೇದ್ದು 10 ಜನಪಥ್ ಎನ್ನುವಂಥ ಪ್ರಧಾನಿಯ ನಿವಾಸಕ್ಕಿಂತ ಅತೀ ದೊಡ್ಡದಾದಂಥ ಬಂಗ್ಲೆಯನ್ನು ಬಿಟ್ಟು ಕೊಡದೇ ಇರುವುದಕ್ಕೆ ಕಾರಣ. ಹೀಗಿರುವಾಗ ಈಕೆಯ ವಿದೇಶಾಂಗ ನೀತಿ ಎಲ್ಲಿಂದ ಬರ್ತದೆ? ಈಕೆ ಪ್ರೈಮ್ ಮಿನಿಸ್ಟರ್ ಆಗಿದ್ರಾ, ಉಪಪ್ರಧಾನಿ ಆಗಿದ್ರಾ, ಗೃಹ ಸಚಿವರಾಗಿದ್ರಾ, ವಿದೇಶಾಂಗ ಸಚಿವರಾಗಿದ್ರಾ, ರಕ್ಷಣಾ ಸಚಿವರಾಗಿದ್ರಾ? ಯಾವ ಸ್ಥಾನವನ್ನು ಅಲಂಕರಿಸಿದರು ಮತ್ತು ಇವರು ದೇಶವನ್ನು ಯಾವಾಗ ಮುನ್ನಡೆಸಿದರು? ಕಾಂಗ್ರೆಸ್ಸಿನವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ ಅಂತೂ ಇಲ್ಲವೇ ಇಲ್ಲ. ಈಗ ಈ ರೀತಿಯ ಮಾತನ್ನು ಆಡ್ತಾರೆ. ಈಕೆಯ ಮಗಳು ಪಿಂಕಿ ಸೇವ್ ಪ್ಯಾಲೆಸ್ಟೈನ್ ಒಂದು ಬ್ಯಾಗ್ ಹಾಕ್ಕೊಂಡು ಸಂಸತ್ತಿಗೆ ಬಂದಿದ್ದರು. ಇಸ್ರೇಲ್ ಮೇಲೆ ಸುಮ್ಮನೆ ಅಕ್ಟೋಬರ್ 7, 2023ಕ್ಕೆ ದಾಳಿ ಮಾಡಿದಂಥ ಪ್ಯಾಲೆಸ್ಟೈನಿಯನ್ನರನ್ನು ಇಸ್ರೇಲ್ನವರು ಸುಮ್ಮನೆ ಬಿಟ್ಟು ಬಿಡಬೇಕಾಗಿತ್ತಂತೆ. ಮಾನವ ಹಕ್ಕಿನ ಮಾರಣ ಹೋಮ ಆಗಿದೆ ಅಂತ ಈಕೆಯ ಮಾತು. ಇಂಥ ಕುಟುಂಬದವರು ಈ ದೇಶವನ್ನು ಆಳಬೇಕು, ಈ ದೇಶದ ಪ್ರಧಾನಿ ಆಗಬೇಕು, ರಾಹುಲ್ ಗಾಂಧಿಯನ್ನು ತಂದು ಪ್ರಧಾನಿ ಪಟ್ಟದಲ್ಲಿ ಕೂರಿಸಬೇಕು ಅಂತ ತಹಿಸ್ತಾರೆ. ನಗಬೇಕು, ಆಳ್ಬೇಕು, ಹೇಳ್ರಿ. ಇನ್ನು ಎರಡನೇದಾಗಿ ಇರಾನು ಯಥಾ ಪ್ರಕಾರ ತನ್ನ ನಡೆ ಏನು ಅನ್ನೋದನ್ನು ಮೊದಲೇ ಹೇಳ್ಕೊತದೆ. ಈಗ ಅದು ಹೇಳ್ತಾ ಇದೆ, ನಾನು ಈಗ ಸ್ಟ್ರೇಟ್ ಆಫ್ ಹಾರ್ಮಸ್ ಮಾಡ್ತೀನಿ, ಈಗ ಹೇರ್ತೇನೆ ಅಂತ. ಏನು ಸ್ಟ್ರೇಟ್ ಆಫ್ ಹಾರ್ಮಸ್ ನಿಷೇಧ ಅಂದರೆ ಏನಿದು? ಸ್ಟ್ರೇಟ್ ಆಫ್ ಹಾರ್ಮಸ್ ಅನ್ನೋದು, ಈ ಹಾರ್ಮಸ್ ಜಲಸಂಧಿ ಅನ್ನೋದು ಸ್ಟ್ರೇಟ್ ಆಫ್ ಹಾರ್ಮಸ್ ಅಂತಾರೆ. ಇದು ಒಂದು ಕಿರಿದಾದ ಕಾಲುವೆ, ಸಮುದ್ರದ 2 ಕೊಲ್ಲಿಗಳನ್ನು ಸೇರಿಸುವಂಥ ಒಂದು ಜಲಮಾರ್ಗ ಇದು. ಇದು ಎಷ್ಟಿದೆ ಅಂತಂದರೆ ಸುಮಾರು 39 ಕಿಲೋಮೀಟರ್ ಅಷ್ಟಿದೆ. ಯಾವುದರ ಮಧ್ಯೆ ಇದೆ? ಇರಾನ್ ಹಾಗೂ ಒಮಾನ್ ಮಧ್ಯೆ ಇರುವಂಥ
ಒಂದು ಜಲಮಾರ್ಗ ಇದು. ಈ ಜಲಮಾರ್ಗದ ವಿಶೇಷ ಏನು? ಈ ಜಲಮಾರ್ಗದಿಂದನೇ ಜಗತ್ತಿನ 1/5 ತೈಲವು ಸಾಗಣೆಯಾಗತ್ತೆ ಈ ಜಾಗದಿಂದ. ಎಲ್ಲ ಕಡೆ ಹೊರಟು ಹೋಗ್ಬೇಕು ಅಂದರೆ ಈ ಜಲಮಾರ್ಗವನ್ನು ಬಳಸಿಕೊಂಡೇ ಹೋಗಬೇಕು. ಇರಾನ್ ಮತ್ತು ಒಮಾನ್ ಮಧ್ಯೆ ಇರುವಂಥ ಈ ಕಿರಿದಾದ 39 ಕಿಲೋಮೀಟರ್ನ 2 ಕೊಲ್ಲಿಗಳನ್ನು ಜೋಡಿಸುವಂಥ ಒಂದು ಜಲಸಂಧಿ ಅದು. ಇದನ್ನು ಬಂದ್ ಮಾಡ್ತೀನಿ ಅಂತ ಇರಾನು ನಿನ್ನೆ ಧಮಕಿ ಕೊಟ್ಟಿದೆ. ಆ ಕಡೆಯಿಂದ ಅಮೇರಿಕ ಹೇಳಿ ಕಳಿಸ್ತಾ ಇದೆ ಆ ರೀತಿ ಮಾಡಬೇಡ ಅಂತ ಹೇಳಿ ಅಂತ. ರಷ್ಯಾದ ವಿದೇಶಾಂಗ ಸಚಿವ ಈಗ ಈ ಇರಾನ್ನ ರಾಷ್ಟ್ರಾಧ್ಯಕ್ಷರ ಜೊತೆ ಮಾತುಕತೆಯನ್ನು ಶುರು ಮಾಡಿದ್ದಾರೆ. ಮಾತುಕತೆ ಫಲಪ್ರದ ಆಗುವ ಯಾವ ಸಾಧ್ಯತೆಗಳಿಲ್ಲ. ಆದರೆ ಈ ರೀತಿ ಈ ಸ್ಟ್ರೇಟ್ ಆಫ್ ಹಾರ್ಮಸ್ ಇದೆಯಲ್ಲ, ಅಂದರೆ ಹಾರ್ಮಸ್ ಜಲಸಂಧಿ, ಇದರ ನಿಷೇಧ ಮಾಡೋದು, ಬಂದ್ ಮಾಡೋದು ಇದೆಯಲ್ಲ, ಸ್ತಬ್ಧಗೊಳಿಸೋದು, ಸ್ಥಗಿತಗೊಳಿಸೋದು ಇದೆಯಲ್ಲ, ಇದರಿಂದ ನಷ್ಟ ಯಾರಿಗೆ, ಭಾರತಕ್ಕೆ ಏನಾಗುತ್ತೆ ಅನ್ನೋದನ್ನು ತಮಗೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇದನ್ನು ಮಾಡಲಿಕ್ಕೆ, ಅದು ಸ್ತಬ್ಧಗೊಳಿಸ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ ಇದರಿಂದ ನೇರವಾಗಿ ಇದರ ಎಫೆಕ್ಟ್ ಆಗೋದು ಯಾರಿಗಪ್ಪ ಅಂತಂದರೆ ಚೈನಾಗೆ. ಭಾರತದ ಸ್ಥಿತಿ ಹೇಗಿದೆ ಹೇಳ್ತೀನಿ ಮೊದಲು, ಆಮೇಲೆ ಚೈನಾ ಬಗ್ಗೆ ಮಾತಾಡೋಣ. ಯಾಕೆಂದರೆ ನಮ್ಮ ದೇಶಕ್ಕೆ ಇದರಿಂದ ಆಗುವಂಥದ್ದು, ಯಾಕೆಂದರೆ ಒಂದು ಯುದ್ಧದ ಪರಿಣಾಮ ಆ ದೇಶ, ನಮ್ಮ ದೇಶದ ಮೇಲೆ ಏನಾಗುತ್ತೆ ಅನ್ನೋದು ನಮ್ಗೆ ಭಾಳ ಮುಖ್ಯ ಆಗುತ್ತೆ. ಆಮೇಲೆ ವಿದೇಶದಲ್ಲಿ ಏನಾಗುತ್ತೆ ನೋಡ್ಕೊಳ್ಳೋಣ. ನಮ್ಮ ದೇಶ 74 ದಿನಕ್ಕಾಗುವಷ್ಟು ತೈಲವನ್ನು ಈಗಾಗಲೇ ರಿಸರ್ವ್ ಮಾಡಿ ಇಟ್ಕೊಂಡಿದೆ ಭಾರತ. ಇನ್ನು ಮುಂದಿನ 74 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಈಗಾಗಲೇ ತೊಗೊಂಡಿಟ್ಕೊಂಡ್ಬಿಟ್ಟಿದೆ. ರಷ್ಯಾದ ಆಮದು ಏನಿದೆ ಅದನ್ನು ಈಗಾಗಲೇ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೆ. ಭಾರತ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಂದ ತೈಲ ಉತ್ಪನ್ನಗಳನ್ನು ಮತ್ತು ಗ್ಯಾಸನ್ನು ಖರೀದಿ ಮಾಡಿ, ಗ್ಯಾಸನ್ನು ಖರೀದಿ ಮಾಡುವ ಸಂಖ್ಯೆ ಕಡಿಮೆ ದೇಶ ತೈಲ ಉತ್ಪನ್ನಗಳನ್ನು, ಕಚ್ಚಾ ತೈಲವನ್ನು ಬೇರೆ ಬೇರೆ ದೇಶದಿಂದ ಖರೀದಿಸುತ್ತೆ. ಎಲ್ಲೆಲ್ಲಿ ಖರೀದಿಸುತ್ತೆ? ಸುಮಾರು 40 ದೇಶಗಳಿಂದ ಭಾರತ ಖರೀದಿ ಮಾಡುತ್ತೆ. ನೋಡಿ ಎಷ್ಟು ಮಜಾ ಇದೆ. ನಾವು ಕೇವಲ ಈ ಕೊಲ್ಲಿ ರಾಷ್ಟ್ರಗಳು, ಅರೇಬಿಯನ್ ರಾಷ್ಟ್ರಗಳ ಮೇಲೆ ನಾವು ಡಿಪೆಂಡ್ ಆದವರಲ್ಲ. ಬರೀ ಸೌದಿ ಅರೇಬಿಯಾ, ಕತಾರು ಅವ್ರ ಮೇಲೆ ನಿರ್ಭರ ಆಗಿ, ಇರಾನ್ ಇವ್ರ ಮೇಲೆ ನಿರ್ಭರ ಆಗಿ ಯಾವತ್ತೂ ತೈಲ ಉತ್ಪನ್ನವನ್ನು ಖರೀದಿ ಮಾಡಿದವರಲ್ಲ. ನಾವು ಗಯಾನಾದಿಂದ ತೊಗೋತೀವಿ, ವೆನೆಜುವೆಲಾದಿಂದ ತೊಗೋತೀವಿ, ನೈಜೀರಿಯಾದಿಂದ ತೊಗೋತಾ ಇದ್ದೀವಿ, ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದೀವಿ. ಅಗತ್ಯ ಬಿದ್ದರೆ ಅಮೇರಿಕಾದಿಂದನೂ ಖರೀದಿ ಮಾಡ್ತೀವಿ. ಈಗಾಗಲೇ ಅಮೇರಿಕಾದ ಜೊತೆ ನಮ್ಮ ಮಾತುಕತೆ ಶುರುವಾಗಿದೆ. ಹೀಗಾಗಿ ಭಾರತ ಈ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂಥ ಆತಂಕ ಪಡಬೇಕಾದ ಅಗತ್ಯ ಇಲ್ಲ. ದರ ಎಷ್ಟಿದೆ ಈಗ? 82 ರೂಪಾಯಿ ಆಗಿದೆ. ನೋಡಿ, ಇದು ಒಂದು ವೇಳೆ ಈ ಸ್ಟ್ರೇಟ್ ಆಫ್ ಹಾರ್ಮಸ್ ಏನಾರ ಮಾಡಿದರೆ ಜಗತ್ತಿನ ಯಾವ ಭಾಗಕ್ಕೂ ತೈಲ ಕಳಿಸಲಿಕ್ಕೆ ಸಾಧ್ಯವೇ ಆಗದೇ ಇರುವ ಸಂದರ್ಭದಲ್ಲಿ ಇದು $130 ಹಿಡಿದು $150 ಹೋಗುವ ಸಾಧ್ಯತೆ ಇದೆ. ಭಾರತ ಏನು ಮಾಡಿದೆ? ಭಾರತದ ಯಾವಾಗ ಈ ಯುದ್ಧ ಶುರು ಆಯ್ತಲ್ಲ, ರಷ್ಯಾ ಉಕ್ರೇನ್ ಯುದ್ಧ ಶುರು ಆಯ್ತಲ್ಲ, ಭಾರತ ಏನು ಮಾಡ್ತು ಅಂತಂದರೆ ತೈಲ ಉತ್ಪನ್ನದ ಶೇಖರಣೆಯನ್ನು ಜಾಸ್ತಿ ಮಾಡ್ತು. ಅದನ್ನು ಸಂಸ್ಕರಿಸಿ ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಿ ಲಾಭ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಇಳಿದ್ಬಿಡ್ತೀವಿ. ಮುಂಚೆ ಭಾರತ ರಷ್ಯಾದ ಮಧ್ಯೆ ಆಗ್ತಾ ಇದ್ದಂಥ ಟ್ರೇಡು ಕೇವಲ $6 ಬಿಲಿಯನ್. ಈಗ ಅದು $30-35 ಬಿಲಿಯನ್ ಆಗಿದೆ. ಅಂದರೆ ಸುಮಾರು 5-6 ಪಟ್ಟು ಹೆಚ್ಚು ನಾವು ರಷ್ಯಾದ ಜೊತೆ ಟ್ರೇಡ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗೆ ಈ ಟ್ರ್ಯಾಕ್ ಮೂಲಕ ಇಲ್ಲಿಂದ ಯಾವ ಸ್ಟ್ರೇಟ್ ಆಫ್ ಹಾರ್ಮಸ್ ಅಂತೇನು, ಹಾರ್ಮಸ್ ಜಲಸಂಧಿ ಇದೆಯಲ್ಲ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಬೇಕಾದ ಅಗತ್ಯ ಇಲ್ಲ. ಆದರೆ ಗ್ಯಾಸನ್ನು ನಾವು ಸುಮಾರು 50% ಇಂಪೋರ್ಟ್ ಮಾಡ್ಕೋತೀವಿ. ಅದು ಹೆಚ್ಚಾಗಿ ಕತಾರ್ನಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಚೈನಾದ ಕತೆ ಕೇಳಿ. ಚೈನಾಗೆ ಈ ಸ್ಟ್ರೇಟ್ ಆಫ್ ಹಾರ್ಮಸ್ ಮಾಡೋದ್ರಿಂದಾಗಿ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಉದ್ಭವ ಆಗುತ್ತೆ. ಏಕೆಂದರೆ ಒಂದು ದಿನಕ್ಕೆ ಇದು $1 ಮಿಲಿಯನ್ ಬ್ಯಾರಲ್ನಷ್ಟು ಪರ್ ಡೇ ಖರೀದಿ ಮಾಡುತ್ತೆ. $1 ಮಿಲಿಯನ್ ಪರ್ ಡೇ. ಮಾರ್ಕೆಟ್ ರೇಟು 82 ರೂಪಾಯಿ ಇದ್ದರೆ ಇರಾನ್ ಇವರಿಗೆ $50 ಸಪ್ಲೈ ಮಾಡ್ತಾ ಇದೆ. ಅಂದರೆ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಈ ರೀತಿಯಾಗಿ ತೈಲವನ್ನು ಪರ್ ಡೇ ತೊಗೊಳ್ಳೇಬೇಕು. 1 ಮಿಲಿಯನ್ ಬ್ಯಾರಲ್ನಷ್ಟು ಪರ್ ಡೇ ತೊಗೊಳ್ಳೇಬೇಕು. 25 ವರ್ಷದ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದೆ ಅದು ಇರಾನ್ ಜೊತೆ. ಏನಂತ? ನಾನು $400 ಬಿಲಿಯನ್ ದುಡ್ಡನ್ನು ಇರಾನ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಈ ಹಾರ್ಮಸ್ ಜಲಸಂಧಿಯನ್ನು ಇವರು ಸ್ಥಗಿತಗೊಳಿಸುವ ಮೂಲಕ ಚೈನಾ ಭಾಳ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸುತ್ತೆ. ಹೀಗಾಗಿ ಇರಾನು ಅಷ್ಟು ಸುಲಭವಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅಮೇರಿಕಾದಲ್ಲಿ ಸ್ಥಿತಿಗತಿ ಹೇಗಿದೆ ಅಂತ ಒಂದು ನಿಮಿಷ ಹೇಳ್ಬಿಡ್ತೇನೆ. ಅಮೇರಿಕಾದಲ್ಲಿ ಮತ್ತೆ ಜಾರ್ಜ್ ಸೊರೋಸ್ ಮಗನ ಮದುವೆ ಆಯಿತು, ನಿಮ್ಗೆ ಗೊತ್ತಿದೆ. ಅದರ ಒಂದು ಫೋಟೋ ಎಲ್ಲ ಕಡೆ ವೈರಲ್ ಆಗಿದೆ. ಅದರಲ್ಲಿ ರಾಹುಲ್ ಗಾಂಧಿ ಒಳ್ಳೆ ಶೇರ್ವಾನಿ ಹಾಕ್ಕೊಂಡು ಓಡಾಡಿದಂಥ ಫೋಟೋ ಇದೆ. ನನಗೆ ಅದ್ರ ಬಗ್ಗೆ ಇನ್ನೂ ನಂಬಿಕೆ ಇಲ್ಲ, ಅದು ಫೇಕ್ ಫೋಟೋ ಆಗಿರೋ ಸಾಧ್ಯತೆ ಉಂಟು. ಇದಾದ ಮೇಲೆ ಜಾರ್ಜ್ ಸೊರೋಸ್ ಈಗ ತುಂಬ ಆ್ಯಕ್ಟಿವ್ ಆಗಿ ಅವರ ಟೀಮು ಈ ಡೊನಾಲ್ಡ್ ಟ್ರಂಪ್ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಅಲ್ಲಿ ಎರಡು ಗ್ಯಾಂಗ್ ಇದ್ದಾವೆ. ಒಂದು ಗ್ಯಾಂಗ್ ಏನು ಮಾಡುತ್ತೆ ಅಂತಂದರೆ, ಈ ರಿಪಬ್ಲಿಕನ್ ಗ್ಯಾಂಗ್ ಇದೆ, ರಾಷ್ಟ್ರವಾದಿ ಗ್ಯಾಂಗ್ ಏನಿದೆಯಲ್ಲ, ಅವರಿಗೆ ಈ ರೀತಿ ಇರಾನ್ ಮೇಲೆ ದಾಳಿ ಮಾಡೋದು ಹೆಚ್ಚು ಖುಷಿಯನ್ನು ಉಂಟು ಮಾಡಿದೆ. ಈ ಅಮೆರಿಕಾ ಸುಪ್ರಿಮಸಿ ಅಂತ ಏನಿದೆಯಲ್ಲ, ಅಮೆರಿಕಾ ಸುಪ್ರಿಮಸಿಯನ್ನು ಮತ್ತೊಂದು ಸಲ ಡೊನಾಲ್ಡ್ ಟ್ರಂಪ್ ಅವರು ಸಾಬೀತುಪಡಿಸಿದ್ದಾರೆ. ಅವರ ಪರಮಾಣು ಕೇಂದ್ರಗಳನ್ನು 7,000 ಮೈಲ್ನಷ್ಟು ದೂರ ಹೋಗಿ 37 ಗಂಟೆಗಳ ಕಾಲ ವಾಯುಯಾನವನ್ನು ನಡೆಸಿ ಅವರ ಟಾರ್ಗೆಟ್ ಮೇಲೆ ಹೊಡೆದಿದ್ದಾರೆ. ಅಂದರೆ ಅಮೇರಿಕಾ ತನ್ನ ಶಕ್ತಿಯನ್ನು ಮತ್ತೊಂದು ಸಲ ಪ್ರದರ್ಶಿಸಿದೆ. ನಮ್ಮ ಸುಪ್ರಿಮಸಿ ಹೆಜಮನಿ ಅಂತಾರೆ, ಹೆಜಮನಿ, ಅಮೇರಿಕನ್ ಹೆಜಮನಿ, ನಾವೇ ದೊಡ್ಡವರು, ನಮಗೆ ನಾವೇ ದೊಡ್ಡವರು ಅಂತ ಹೇಳ್ಕೊಳ್ಳೋದಿಲ್ಲ, ಅದಕ್ಕೆ ಹೆಜಮನಿ ಅಂತ, ಅದನ್ನು ಸಾಧಿಸಿದೆ ಅಂತ ಅದು ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿದೆ. ಇನ್ನೊಂದು ಜಾರ್ಜ್ ಸೋರೋಸ್ ಫಂಡಿಂಗ್ ಮೂಲಕ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಾಗಿ ಯುದ್ಧವನ್ನು ಮಾಡ್ತಾ ಇರೋದು ದೇಶದ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಅಂತ. ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದೇನೆಂದರೆ, ಡೊನಾಲ್ಡ್ ಟ್ರಂಪ್ ಬೇರೆ ಯಾರಿಗೇನಾದ್ರು ಮಾಡಿದ್ರು ಅಮೇರಿಕೆಗೆ ನಷ್ಟ ಆಗುವ ಕೆಲಸವನ್ನು ಈತ ಮಾಡ್ತಾ ಇಲ್ಲ. ಗಮನಿಸಿ ನೋಡಿ ನೀವು, ಅಮೇರಿಕೆಗೆ ಲಾಭ ಆಗುವುದನ್ನೇ ಆಲೋಚನೆ ಮಾಡ್ತಾನೆ, ಬೇರೆಯವರ ಕತ್ತು ಕೊಯ್ಲಿಕ್ಕೂ ಹೇಸುವುದಿಲ್ಲ. ಇದಕ್ಕೆ ಉದಾಹರಣೆ ಮೊನ್ನೆ ಆದಂಥ ಊಟದ ಕಾರ್ಯಕ್ರಮ, ಮೌಲಾ ಮುನೀರ್ ಜೊತೆ ಆಗಿರುವಂಥ ಊಟದ ಕಾರ್ಯಕ್ರಮ. ಹೇಗೆಂದು ನಾನು ಹೇಳಿದ್ನೆಲ್ಲ, 37 ಗಂಟೆಗಳ ಕಾಲ ವಾಯುಯಾನ ಮಾಡಿ ಅಲ್ಲಿ ಹೋಗಿ ರೀಫ್ಯೂಲಿಂಗ್ ಆಕಾಶದಲ್ಲೇ ಮಾಡಿ ಅಲ್ಲಿ ಹೋಗಿ ಡಾಲಿ ಮಾಡಿದೆ ಅಂತ ಒಂದು ವಿಷಯ ಒಂದು ಕಡೆ ಹೇಳೋದಾದರೆ, ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ರೀಫ್ಯೂಲಿಂಗ್ ಆಗಿ ಹೋಗಿ ಇರಾನ್ ಮೇಲೆ ದಾಳಿ ಮಾಡಿದೆ ಅಮೇರಿಕ ಅಂತ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ. ಯಾವುದು ಸತ್ಯ ಅನ್ನೋದು ಇನ್ನೂ ಬೆಳಕಿಗೆ ಬಂದಿಲ್ಲ. ಆದರೆ ಈ ಪ್ರಕರಣವನ್ನು ಬಳಸಿಕೊಂಡು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಹೇಗಾದರೂ ಮಾಡಿ ಹಣಿಯಬೇಕು ಅನ್ನುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಹೆದರೋದಿಲ್ಲ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅಂದರೆ ಎಡಪಂಥೀಯರು ಹೇಗೆ ನಿರಂತರವಾಗಿ ಒಂದು ಅವಕಾಶವನ್ನು ದುರ್ಬಳಕೆ ಮಾಡ್ಕೋತಾರೆ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು. ಇನ್ನು ಪಾಕಿಸ್ತಾನದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೂ ಆಸಿಮ್ ಮುನೀರ್ ವಿರುದ್ಧ ಪ್ರತಿಭಟನೆಗಳು ಶುರುವಾಗಿದ್ದಾವೆ. ಆಸಿಮ್ ಮುನೀರ್ ಇರಾನ್ ವಿರುದ್ಧವಾಗಿ ಅಮೆರಿಕೆಗೆ ಸಹಾಯ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ದೊಡ್ಡ ವದಂತಿಯನ್ನು ಹರಡಿಸಲಾಗ್ತಾ ಇದೆ. ಆತನ ಸಹಾಯದಿಂದಲೇ ಈ ಟಾರ್ಗೆಟ್ ಮಾಡಲಾಯಿತು ಇರಾನ್ ಅಂತ. ಹಾಗೆ ನೋಡಿದರೆ ಪಾಕಿಸ್ತಾನದಲ್ಲಿರುವಂಥ ಸುನ್ನಿಗಳು ಮತ್ತು ಶಿಯಾಗಳೇನಿದ್ದಾರೆ, ಅವರು ನಿರಂತರವಾಗಿ ಹೊಡೆದಾಡ್ಕೋತಾರೆ. ಪ್ರತಿ ಶುಕ್ರವಾರ ದಿವಸ ಜುಮ್ಮಾ ಮಸ್ಜಿದ್ನಲ್ಲಿ ಪ್ರಾರ್ಥನೆ ಆಗುವಾಗ ಒಂದಿಲ್ಲ ಒಂದು ಪಂಗಡದ ಮೇಲೆ ದಾಳಿಯನ್ನು ಮಾಡ್ತಾರೆ ಸುನ್ನಿಗಳು ಶಿಯಾಗಳ ಮೇಲೆ. ಶಿಯಾಗಳ ಹತ್ಯೆ ನಿರಂತರವಾಗಿ ನಡೆಯುತ್ತೆ. ಪಾಕಿಸ್ತಾನ ಸುನ್ನಿ ರಾಷ್ಟ್ರ, ಶಿಯಾಗಳು ಅಲ್ಲಿ ಅಲ್ಪಸಂಖ್ಯಾತರು, ಅವ್ರನ್ನ ಹೊಡೆಯೋ ಕೆಲಸ ನಡೆಯುತ್ತೆ. ಒಂದು ವರ್ಗ ಇರಾನ್ನ ಶಿಯಾಗಳ ಮೇಲೆ ನಡೀತಾ ಇರುವ ದಾಳಿಯನ್ನು ಸ್ವಾಗತಿಸ್ತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆ ನಡೆಸ್ತಾ ಇರುವಂಥ ಒಂದಷ್ಟು ವರ್ಗ ಕೆಲಸ ಮಾಡ್ತಾ ಇದ್ದಾವೆ. ಈ ಮಧ್ಯೆ ಅಮೇರಿಕ ಒಂದು ಸ್ಪಷ್ಟವಾದಂಥ ನಿಲುವಿಗೆ ಬಂದ ಹಾಗಿದೆ. ಅದೇನಪ್ಪ ಅಂತಂದರೆ, ನಮ್ಮ ಕೆಲಸ 3 ಟಾರ್ಗೆಟನ್ನು ಹೊಡಿಬೇಕಾಗಿತ್ತು, 3 ಟಾರ್ಗೆಟನ್ನು ಹೊಡೆದಿದ್ದೀವಿ, ಇನ್ನು ಸದ್ಯಕ್ಕೆ ಇರಾನ್ ಮೇಲೇಳಲ್ಲ, ಇನ್ನೇನಿದ್ರೂ ಮಾತುಕತೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇರಾನ್ ಯಾವುದೇ ಕಾರಣಕ್ಕೂ ನಾನು ಮಾತುಕತೆ ನಡೆಸೋದಿಲ್ಲ ಅಂತ ಅದು ಹೇಳ್ತಾ ಇದೆ. ಅವ್ರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಇರಾನ್ ಅವರು, ಏನಂತ, ಅಮೇರಿಕೆಯ ಪ್ರತಿಯೊಬ್ಬ ಪ್ರಜೆಯನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಭಾಳ ಭಯಾನಕವಾದಂಥ ವಿಚಾರ. ಯಾಕೆಂದರೆ 9/11 ಅಂತ ಅತ್ಯಂತ ಹೃದಯ ವಿದ್ರಾವಕ ದಿನವನ್ನು ಅಮೇರಿಕ ನೋಡಿದೆ. ಈ ಇರಾನು ನೇರವಾಗಿ ಯುದ್ಧ ಮಾಡುವುದಕ್ಕಿಂತ ಈ ರೀತಿ ಉಗ್ರ ಚಟುವಟಿಕೆ ನಡೆಸುವಂಥ ಈ ಮತಾಂಧರಿದಾರಲ್ಲ, ಇವರ ಟಾರ್ಗೆಟ್ ಯಾವತ್ತಿದ್ರೂ ಮೋಸ ಮಾಡೋ ಮೂಲಕ ಹೊಡೆಯೋದು. ಯುದ್ಧದ ನೀತಿ ಇರಲ್ಲ ಇವರಿಗೆ. ಆದ್ದರಿಂದ ಮತ್ತೆ ಅಂಥದ್ದೊಂದು ದೊಡ್ಡದಾದಂಥ ಕಾಂಡ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. ಅದಕ್ಕೆ ಸ್ವತಃ ಡೊನಾಲ್ಡ್ ಟ್ರಂಪ್ ಕೂಡ ಸಿದ್ಧರಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಈಗ ಭಾರತದಲ್ಲಿ ಇರಾನ್ ಪರವಾಗಿ ಧ್ವನಿಯನ್ನೆತ್ತಿರುವಂಥ ಎಡಚರರ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾನು ಭಾಳ ಮಜಾ ಅನಿಸಿದ್ದದೆ. ಏನಂತಂದರೆ, ಟ್ವಿಟರ್ನಲ್ಲಿ ನೋಡ್ಬೇಕು ನೀವು ಟ್ವೀಟ್ ಮಾಡೋದನ್ನು. ಏನಂದರೆ, ಇಸ್ಲಾಂನ ನಾಗರಿಕತೆಯನ್ನು ಮುಂದುವರಿಸ್ಕೊಂಡು ಬಂದಿರುವಂಥ, ಮೂಲ ನಾಗರಿಕತೆಯನ್ನು ಮುಂದುವರಿಸ್ಕೊಂಡಂಥ ಇರಾನ್ ಮೇಲೆ ದಾಳಿ ಮಾಡಿದ್ದು ಖಂಡನೀಯ. ಅಲ್ರಿ, ಇರಾನ್ ಅನ್ನೋದು ಇಸ್ಲಾಂ ರಾಷ್ಟ್ರವೇ ಆಗಿರಲಿಲ್ಲ. 7,000 ವರ್ಷಗಳ ಇತಿಹಾಸ ಇರುವ ರಾಷ್ಟ್ರ ಅದು. ಜೊರಾಸ್ಟ್ರಿಯನ್ಸ್ನಿಂದ ಶುರುವಾಗಿದ್ದದು, ಅದಾದಮೇಲೆ ಪರ್ಷಿಯನ್ಗಳು. ನೀವು ಮುಸಲ್ಮಾನರು ಹೋಗಿ ಅಲ್ಲಿ ಈಗ ಅದನ್ನು ಶಿಯಾ ಮುಸಲ್ಮಾನರ ರಾಷ್ಟ್ರ ಅಂತ ಹೇಳ್ಕೊಂಬಂದಿದ್ದೀರಿ. ನಾಳೆ ಬೆಳಗ್ಗೆ ನೀವು ಯುನೈಟೆಡ್ ಕಿಂಗ್ಡಮ್ಗೂ ಕೂಡ ಲಂಡನ್ನಿಸ್ತಾನ್ ಅಂತೆ ಲಂಡನನ್ನು ಮಾಡಿಡುವ ಸ್ಥಿತಿಯಲ್ಲಿದ್ದೀರಿ. 9 ಮುಸಲ್ಮಾನ ಮೇಯರ್ಗಳು ಬಂದು ಕೂತಿದ್ದಾರೆ. ಇಡೀ ಐರೋಪ್ಯ ರಾಷ್ಟ್ರಗಳೆಲ್ಲ ಮುಸಲ್ಮಾನರ ದಬ್ಬಾಳಿಕೆ ಶುರುವಾಗಿದೆ. ಯಾವ ರಾಷ್ಟ್ರಕ್ಕೆ ಹೋಗ್ತೀರ ಅದನ್ನು ಇಸ್ಲಾಂ ರಾಷ್ಟ್ರ ಮಾಡುವ ಕೆಲಸ ಮಾಡ್ತಾ ಇದ್ದೀರಿ. ಈಗ ಇರಾನ್ನವರು ಈ ರೀತಿಯಾಗಿದೆ, ಇರಾನ್ಗೆ ಈ ರೀತಿ. ಇರಾನ್ ಇಲ್ಲಿವರೆಗೂ ಮಾಡಿದ್ದೇನು? ಬರೀ ಉಗ್ರ ಚಟುವಟಿಕೆಗಳನ್ನು ಪೋಷಿಸುತ್ತಾ ಬಂದಿರುವುದು. ತನ್ನಲ್ಲಿರುವಂಥ ತೈಲದ ದುಡ್ಡೇನಿದೆ ಅದನ್ನು ಇಂಥ ಕೆಲಸಗಳಿಗೆ ಬಳಸೋದು, ಮತ್ತು ಇದಕ್ಕೆ ಯುದ್ಧ ನೀತಿಗೆ ವಿರುದ್ಧವಾಗಿ ಅಣುರಾಷ್ಟ್ರ ಆಗುವಂಥ ಪ್ರಯತ್ನ ಮಾಡ್ತಾ ಇರೋದು.
ಸ್ವಾಭಾವಿಕವಾಗಿ ನಿಮ್ಮ ಮೇಲೆ ದಾಳಿ ಆಗತ್ತೆ. ಅದರಿಂದ ಸೋನಿಯಾ ಗಾಂಧಿ ಕಣ್ಣೀರು ಬಂದರೆ ನಾವೇನು ಮಾಡೋಕ್ಕೆ ಸಾಧ್ಯ? ಸೋನಿಯಾ ಗಾಂಧಿನೂ ಅಳಬೇಕು, ಪಿಂಕಿನೂ ಅಳಬೇಕು, ಪಪ್ಪುನೂ ಅಳಬೇಕು. ಯಾರೂ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಘಟನೆಗಳು ನಡೆಯುವ ಮೂಲಕವೇ ಒಂದು ಹೊಸ ವರ್ಲ್ಡ್ ಆರ್ಡರ್ ಅಂತ ಬರೋದು. ನೋಡೋಣ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಹಲವಾರು ವಿಷಯಗಳಿದಾವೆ ಮಾತಾಡೋ. ಏನಪ್ಪ, ಸಿತಾರೆ ಜಮೀನ್ ಪರ್ ಅಂತ ಒಂದು ಸಿನಿಮಾ ಬಂತು ಅಮೀರ್ ಖಾನ್ದು. ನಾವೇನು ಬೈಕಾಟ್ ಮೂವಿ ಅಂತ ಮಾಡಲಿಲ್ಲ, ಬೈಕಾಟ್ ಅಮೀರ್ ಖಾನ್ ಅಂತ ಮಾಡಲಿಲ್ಲ. ಸಿನಿಮಾ ಮೂಲೆ ಗುಂಪಾಗಿ ಹೋಯಿತು, ಎಲ್ಲಿಯೂ ಸಿನಿಮಾ ಓಡ್ತಾ ಇಲ್ಲ. ಆಮೇಲೆ ಸಲ್ಮಾನ್ ಖಾನ್ ನನಗೆ ಹುಷಾರೇ ಇಲ್ಲ, ನಡೆಯೋಕ್ಕಾಗೋದಿಲ್ಲ, ನಂಗೆ ನರಸಂಬಂಧಿ ಕಾಯಿಲೆಗಳು ಬಂದಿದ್ದಾವೆ, ನಾನು ಹೆಂಗೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ಅಂತ ನಿನ್ನೆ ಗೊಳೋ ಅಂತ ಅಳ್ತಾ ಇದ್ದಾನೆ. ಆ ಕಡೆ ಶಾರುಖ್ ಖಾನ್ ಸುದ್ದಿ ಇಲ್ಲದೆ ಹೋಗ್ಬಿಟ್ಟಿದ್ದಾರೆ. ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅವೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ಚರ್ಚೆ ಮಾಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ನಿಜಕ್ಕೂ ಕಷ್ಟ ಸಾಧ್ಯ. ನಮಸ್ಕಾರ.